ಮದುವೆ ಆಗೋರು, ಮುಂಜುವೆ ಆಗೋರು, ಉಪನಯನ, ಈ ಶುಭ ಸಮಾರಂಭಗಳಿಗೆ ಚಿನ್ನ ಬೇಕು. ಅದು ನಮ್ಮ ಸಂಸ್ಕೃತಿಯಲ್ಲಿ ಅಡಗಿದೆ ಚಿನ್ನ. ಈ ಚಿನ್ನ ತಗೋಬೇಡಿ, ಓಡಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಇದೆಲ್ಲ ಯಾವ ಲೆಕ್ಕಾಚಾರ? ಯಾಕೆ ಹಿಂಗಾಗ್ತಾ ಇದೆ? ಜನರಿಂದ ನುಡಿಸ್ಕೊಳ್ಳುವಂತಹ ಪ್ರಯತ್ನ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ವಾಗ್ದಾಳಿ, ರಾಹುಲ್ ಗಾಂಧಿ ಅವರ ವಿಚಾರ. ಮತ್ತು ಈಗ ಸದ್ಯಕ್ಕೆ ಈ ಸಲಹೆಗಳು ಭಾರಿ ರೀತಿಯಲ್ಲಿ, ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಹೇಗೆ ನೋಡ್ತೀರಿ ನೀವು ಇದನ್ನು? ಇದನ್ನು ಎರಡು ಭಾಗ ಆಗಿ ವಿಂಗಡಣೆ ಮಾಡಿ ನಾನು ಒಂದು ರಿಯಾಲಿಟಿ ಮಾತಾಡ್ತೀನಿ, ಇನ್ನೊಂದು ರಾಜಕಾರಣ ಮಾತಾಡ್ತೀನಿ. ನೀವು ನೋಡಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ವಾರ್ ಆಗಿರೋದ್ರಿಂದ, ಇರಾನು USA ವಾರ್ ಆಗಿರೋದ್ರಿಂದ, ವಾರ್ಗಿಂತ ಮುಂಚೆ ಪರ್ ಬ್ಯಾಲರ್ $60 ಇದ್ದಂತ ಕಚ್ಚಾ ಆಯ್ತಲ್ಲ ಇವತ್ತು $105 ಹೋಗಿದೆ. ಯಾಕಂದ್ರೆ ಹಾರ್ಮೋಸ್ ಬ್ಲಾಕೇಜ್ ಆಗಿರೋದ್ರಿಂದ, ಶಿಪ್ಸ್ ಮೂವ್ಮೆಂಟ್ ಸಮಸ್ಯೆ ಆಗಿರೋದ್ರಿಂದ, ಬೇರೆ ಬೇರೆ ರೂಟಲ್ಲಿ ಬರ್ತಾ ಇರೋದ್ರಿಂದ, ಶಿಪ್ಪಿಂಗ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಏನಾಗಿದೆ ಅಂದರೆ ಜಾಸ್ತಿ ಆಗಿದೆ ಡಾಲರ್. ಸೊ ನಿಮಗೆ ಡಾಲರು ಜಾಸ್ತಿ ಆದ ತಕ್ಷಣ ಏನಾಗಿದೆ, ಅದರ ಇಂಪ್ಯಾಕ್ಟ್ ರೂಪಿ ಮೇಲೆ ಬಿದ್ದಿದೆ. ನಿಮಗೆ ವಾರ್ಗಿಂತ ಹಿಂದೆ $89 ಇದ್ದಿದ್ದು ವಾರ್ನ ನಂತರ $95 ಆಗಿದೆ ಪರ್ ಡಾಲರ್. ಸೊ ಇದರ ನೇರ ಇಂಪ್ಯಾಕ್ಟು, ನೀವು ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡಷ್ಟು ನಮಗೆ ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡಷ್ಟು ಎಕ್ಸ್ಪೋರ್ಟ್ಗೂ ಇಂಪೋರ್ಟ್ಗೂ ಗ್ಯಾಪ್ ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ನಿಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೆಗೆಟಿವ್ ಆಗಕ್ಕೆ ಶುರುವಾಗುತ್ತೆ. ಸೊ ಅದನ್ನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ ಅಷ್ಟೇ. ಅವ್ರು ನೀವೇನು ತಗೊಳ್ಳೇಬೇಡಿ ಅಂತ ಹೇಳ್ತಾ ಇಲ್ಲ. ಈ ವಾರ್ ಯಾವಾಗ ನಿಲ್ಲುತ್ತೆ ಏನು ಅಂತ ಗೊತ್ತಿಲ್ಲ, ಜಗತ್ತಲ್ಲಿ ಎಲ್ಲ ಕಡೆ ಸಮಸ್ಯೆ ಇದೆ. ಅದಕ್ಕೋಸ್ಕರ ಚಿನ್ನದ ಬಗ್ಗೆ ಒಂದೆರಡು ವಿಷಯಗಳನ್ನ ಹೇಳಿದ್ದಾರೆ. ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂದರೆ ಶ್ರೀಪಾದ್, ನಿಮಗೆ 2023-24ರಲ್ಲಿ $45 ಬಿಲಿಯನ್ ಚಿನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದು ಇಂಡಿಯಾ. 24-25ರಲ್ಲಿ $58 ಬಿಲಿಯನ್ ಇಂಪೋರ್ಟ್ ಮಾಡ್ಕೊಂಡಿದ್ದು. 25-26ರಲ್ಲಿ $72 ಬಿಲಿಯನ್ ಇಂಪೋರ್ಟ್ ಮಾಡ್ಕೊಂಡಿದ್ದು ಚಿನ್ನ. ಅಂದ್ರೆ 2 ವರ್ಷದಲ್ಲಿ 160% ಹೆಚ್ಚು ಚಿನ್ನವನ್ನು ಆಮದು ಮಾಡ್ಕೊಂಡಿದ್ದೀವಿ ನಾವು. ಇದರ ಇಂಪ್ಯಾಕ್ಟ್ ಡಾಲರ್ ಅಲ್ಲಿ ಪೇ ಮಾಡಿರೋದ್ರಿಂದ, ಇವಾಗ ಡಾಲರ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಹೋಗುತ್ತೆ. ಅದನ್ನ INR ಕನ್ವರ್ಟ್ ಮಾಡಬೇಕು ಅಂದ್ರೆ 25-26 ನಿಮಗೆ $72 ಬಿಲಿಯನ್ ಆವರೇಜ್ $83 INR ತಗೊಂಡ್ರೆ ನಿಮಗೆ 25-26ರಲ್ಲಿ ಖರೀದಿ ಮಾಡಿರುವಂತ ಇಂಪೋರ್ಟ್ ಆಗಿರುವಂತ ಚಿನ್ನದ ಒಟ್ಟು ರೂಪಾಯಿ ಮೌಲ್ಯ 5,97,000 ಕೋಟಿ ವರ್ಷಕ್ಕೆ. ತಿಂಗಳಿಗೆ 49,786 ಕೋಟಿ, ಒಂದು ದಿವಸಕ್ಕೆ 1,638 ಕೋಟಿ, ಒಂದು ಗಂಟೆಗೆ 68 ಕೋಟಿ. ನಾವು ಈ ಡಿಬೇಟ್ ಮುಗಿಯುವಷ್ಟರಲ್ಲಿ 68 ಕೋಟಿಯಷ್ಟು ವಿದೇಶಿ ವಿನಿಮಯ ಬೇರೆ ದೇಶಕ್ಕೆ ಹೋಗಿರುತ್ತೆ ಒಂದು ತಾಸಿನಲ್ಲಿ. ಇದು 25-26 ಆಗಿರುವಂತದ್ದು. ಸೊ ಅತಿ ಹೆಚ್ಚು ಚಿನ್ನ ಖರೀದಿ ಆಗಿದೆ ಕೇವಲ 2 ವರ್ಷಗಳಲ್ಲಿ. ಸೊ ಮೋದಿ ಅವರು ಹೇಳಿದ್ದು, ನೀವು ನಾನ್ ಎಸೆನ್ಷಿಯಲ್ ಪರ್ಪಸ್ಗೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೀವು ಜಾಸ್ತಿ ಚಿನ್ನದ ಕಡೆ ನೋಡೋದ್ರ ಬದಲು ಬೇರೆ ಬೇರೆ ಕಡೆ ನೋಡಿ. ನೀವು ಎಸೆನ್ಷಿಯಲ್ ಪರ್ಪಸ್ಗೆ, ಮದುವೆ ಕಾರ್ಯಕ್ರಮಗಳಿಗೆ ನೀವು ಖರೀದಿ ಮಾಡಿ, ಆದಷ್ಟು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಮಾಡಿ, ಬಟ್ ನೀವು ಖರೀದಿ ಮಾಡಬೇಡಿ ಅಂತ ಹೇಳ್ತಿಲ್ಲ ಅವರು. ಸೊ ಈ ನಂಬರ್ಸ್ ನ ಇಟ್ಕೊಂಡು ಇದು ನಮ್ಮ ಮೇಲೆನೆ ಇಂಡೈರೆಕ್ಟ್ ಆಗಿ ಹೊರೆ ಬೀಳುತ್ತೆ. ಆದ್ರಿಂದ ಕೆಲವು ತಿಂಗಳುಗಳ ಕಾಲ ಈ ವಾರ್ ನಿಲ್ಲೋವರೆಗೂ, ಕಂಟ್ರೋಲ್ಗೆ ಬರೋವರೆಗೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರೋ ಸಲಹೆ ಅಷ್ಟೇ. ಈಗ ರಾಜಕೀಯಕ್ಕೆ ಬರ್ತೀನಿ. ಇವತ್ತು ಈ ರೀತಿಯಾಗಿ ಟ್ವೀಟ್ ಮಾಡಿರುವಂತ, ಇವತ್ತು ಈ ರೀತಿಯಾಗಿ ಮಾತಾಡಿರುವಂತ ರಾಹುಲ್ ಗಾಂಧಿ ಆಗ್ಬೋದು ಅಥವಾ BK ಹರಿಪ್ರಸಾದ್ ಆಗ್ಬೋದು, 2013ರಲ್ಲಿ ಚಿದಂಬರಂ ಹೇಳಿರುವಂತ ಈ ಸ್ಟೇಟ್ಮೆಂಟ್ ಚಿನ್ನದ ಬಗ್ಗೆ ನಾನು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. Please resist the temptation to buy gold. And we can have it for 6 months, 1 year. Almost minimal gold imports into the country. It will dramatically change the situation of the current account deficit. ಎಕ್ಸಾಕ್ಟ್ಲಿ. ಇದನ್ನ ಚಿದಂಬರಂ 2013ರಲ್ಲಿ ಚಿದಂಬರಂ ಹೇಳಿದ್ದು, ನೀವು ಚಿನ್ನ ಖರೀದಿ ಮಾಡೋದನ್ನ ಕಡಿಮೆ ಮಾಡಿ, ರೆಸಿಸ್ಟ್ ಮಾಡಿ ಅದನ್ನ, ಇದರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ಚಿದಂಬರಂ 2013ರಲ್ಲಿ ಹೇಳಿದ್ದು. ಅವಾಗ ಏನ್ ಪ್ರಾಬ್ಲಮ್ ಇತ್ತು ಜಗತ್ನಲ್ಲಿ? ಯಾವ ವಾರು ಇರಲಿಲ್ಲ, ಏನೂ ಇರಲಿಲ್ಲ, ಇವ್ರ ಆಡಳಿತದಲ್ಲಿದ್ರು, ಯಾವ ಕ್ರೈಸಿಸ್ ಇರಲಿಲ್ಲ. ಅಂತ ಸಮಯದಲ್ಲಿ ಹೇಳಿಕೆ ಕೊಟ್ಟಂತ ಚಿದಂಬರಂ ಇವತ್ತು ಜಗತ್ನಲ್ಲಿ ವಾರ್ ಕ್ರೈಸಿಸ್ ಆಗಿ ಡಾಲರ್ ಮೇಲೆ ಪ್ರೆಷರ್ ಬೀಳ್ತಿದೆ ಅಂತ ಹೇಳಿದಾಗ ಪ್ರಧಾನಿ ಸಲಹೆ ಕೊಟ್ರೆ, ಇವತ್ತು ಈ ಕಾಂಗ್ರೆಸ್ ಪಕ್ಷ ರಾಜಕಾರಣ ಮಾಡುತ್ತೆ ಅಂದ್ರೆ ಇದು ಅವರ ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ನಾಲ್ಗೆ ಅಲ್ವಾ? ಇದನ್ನ ಅರ್ಥ ಮಾಡ್ಕೋಬೇಕು. ಒಂದ್ಸಲಿ ಗಾಜಿನ ಮನೇಲಿ ಕುತ್ಕೊಂಡು ಕಲ್ಲಿಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು ತಾವೇನ್ ಮಾಡಿದ್ರು ಅಂತ. ನಂದನ್ ಕಶ್ಯಪ್ ಈಗ ದೇಶದ ಹಿತಕ್ಕಾಗಿ ಈ ಸಲಹೆಗಳನ್ನ ಕೊಟ್ಟಿದ್ದಾರೆ. ನೀವು ಕರಾರುವಕ್ಕಾಗಿ ಖರೀದಿ ಮಾಡಲೇಬೇಡಿ ಅಂತ ಏನು ಹೇಳಿಲ್ಲ ಅವರು. ಈ ರೀತಿಯ ರೂಢಿಯನ್ನ ಬಳಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇದರಿಂದ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ ಅನ್ನುವಂತಹ ಹಿತ ಇದೆ, ಇದರಲ್ಲಿ ದೇಶದ ಹಿತ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹೇಗೆ ನೋಡ್ತೀರಿ ನೀವು ಇದನ್ನ? ನೋಡಿ, ಮೋದಿ ಅವರು ಅವರ ಜವಾಬ್ದಾರಿಯಿಂದ ಯಾವಾಗಲೂ ಕೂಡ ನಿಂಚ್ಕೊಂಡು ಹೋಗ್ತಾ ಇದ್ದಾರೆ. ಮಾರ್ಚ್ ಮೊದಲನೇ ವಾರದಲ್ಲೇ ರಾಹುಲ್ ಗಾಂಧಿ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ರು. ನರೇಂದ್ರ ಮೋದಿ ಅವರು ಅಕ್ಸೆಪ್ಟ್ ಮಾಡಿದ್ರ? ಪಕ್ಕಕ್ಕೆ ಇಡೋಣ. ಏನಂತ ಚಾಲೆಂಜ್ ಕೊಟ್ಟಿದ್ರು? ಏನಾಗುತ್ತೆ ಇನ್ನೊಂದು ತಿಂಗಳಲ್ಲಿ ಅಂತ ಹೇಳಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಪ್ಪ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಏನೇನಾಗುತ್ತೆ, ಎಕಾನಮಿ ಕೊಲ್ಯಾಪ್ಸ್ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಇದೇ ಸೆಷನ್ ನಡಿಬೇಕಾದ್ರೆ ಏನಾಗಿತ್ತು? ಅವತ್ತು ತಗೊಂಡ್ರೆ ಅಕ್ಸೆಪ್ಟ್ ಮಾಡಿದೆ ಇವ್ರದ್ದು ಮಾತನ್ನ? ಇಲ್ಲ. ಕೋವಿಡ್ ಟೈಮಲ್ಲಿ ಫೆಬ್ರವರಿಲಿ ಎಚ್ಚರಿಕೆ ಗಂಟೆ ಬಾರಿಸಿದ್ರು ಇದೇ ನರೇಂದ್ರ ಮೋದಿಗೆ. ಅವತ್ತು ಟ್ರಂಪ್ನ ಅವ್ರು ಅಹಮದಾಬಾದ್ಗೆ ಕರ್ಕೊಂಬಂದ್ಬಿಟ್ಟು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಏರ್ಪೋರ್ಟ್ಗಳನ್ನೆಲ್ಲ ಬಿಟ್ಟು ಕೋವಿಡ್ನ ದೇಶಕ್ಕೆ ಕರ್ಕೊಂಬಂದು. 3
ಡಿಮಾನಿಟೈಸೇಷನಿಂದ ದೇಶದ ಎಕಾನಮಿ ನಲುಗುತ್ತೆ ಅಂದಿದ್ರು. ಹಂಗೆ ಆಯಿತು. ಇವತ್ತು ಕೂಡ ರಾಹುಲ್ ಗಾಂಧಿಯವರು ಮಾರ್ಚ್ ಮೊದಲನೇ ವಾರ ಸೆಷನ್ ನಡಿಬೇಕಾದ್ರೆ ಎಚ್ಚರಿಕೆ ಗಂಟೆ ಕೊಟ್ಟರು ಇದೇ ನರೇಂದ್ರ ಮೋದಿಗೆ. ಆದರೆ ಅವರು ಎಚ್ಚರದಿಂದ ತಪ್ಪಿ ಇವತ್ತು ಅವ್ರು ಎಲೆಕ್ಷನಲ್ಲಿ ಬ್ಯುಸಿ ಇದ್ದರು. ಯಾಕಂದರೆ ಎಲೆಕ್ಷನ್ನೇ ಇಂಪಾರ್ಟೆಂಟ್ ಅವ್ರಿಗೆ, ಜನರ ಹಿತ ಮುಖ್ಯ ಅಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ರು, ಹೌದು ಜೀವನದಲ್ಲಿ ಒಮ್ಮೆ ನಾವು ಮದುವೆ ಆಗ್ತೀವಿ, ಮದುವೆ ಮನೇಲಿ ಒಂದು ಗಂಡಿಗೋ ಹೆಣ್ಣಿಗೋ ಒಂದು ಚಿನ್ನ ಖರೀದಿಸಬೇಕು. ಯಾಕೆ ಅವ್ರನ್ನ ನೀವು ತಡೆ ಹಿಡಿತೀರಾ? ಈ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, BJP ಸರ್ಕಾರ ಬಂದಾಗಿಂದನೂ ಕೂಡ ನೀವೇನು ಊಟ ತಿನ್ನಬೇಕು, ನೀವೇನು ಬಟ್ಟೆ ಹಾಕೋಬೇಕು, ನೀವೇನು ತೊಗೋಬೇಕು, ನೀವೇನು ತೊಗೋಬಾರ್ದು ಅನ್ನೋದು ಇವರು ಹೇಳ್ಕೊಂಡೇ ಬಂದಿದ್ದಾರೆ. ಇವತ್ತು ಕೂಡ ಆ ಸ್ಥಿತಿಗೆ ಜನನ್ನ ತೊಗೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ. ಏನಕ್ಕೆ ಅಂದರೆ ಇವರ ವೈಫಲ್ಯ ಎತ್ತಿ ಹಿಡಿತಾ ಇದೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಶ್ರೀಪಾದ್ ಅವರೇ. ಇದು GSPC ಅಂತ ಒಂದು ಕಂಪ್ನಿ ಇತ್ತು ಗುಜರಾತಲ್ಲಿ CM ಆಗಿದ್ದಾಗ. ಇದು ಗ್ಯಾಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತೇನೆ ನಾನು. ಗುಜರಾತ್ದೊಂದು ಅಲ್ಲಿ ಏನಪ್ಪ ಗ್ಯಾಸ್ ಸಿಗುತ್ತೆ ಅಂತ ಒಂದು 21,000 ಕೋಟಿ ಇದೇ ನರೇಂದ್ರ ಮೋದಿ ಇದು ಒಂದು GSPCಗೆ ಇನ್ವೆಸ್ಟ್ ಮಾಡಿದ್ರು ಕೃಷ್ಣಾ ಗೋದಾವರಿ ಬೇಸಿನಲ್ಲಿ. 21,000 ಯಾವಾಗ ಇನ್ವೆಸ್ಟ್ ಮಾಡಿ ಅದರಲ್ಲಿ ಏನು ಕೆಲಸ ಮಾಡೋಕ್ಕೆ ಶುರು ಮಾಡಿ ಅದರಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ CAG ಒಂದು ರಿಪೋರ್ಟ್ ಕೊಡುತ್ತೆ, ನೀವು ಬೋಗಸ್ ಇದ್ರ ಮೇಲೆ ಇದು ಒಂದು ಪ್ಲ್ಯಾಂಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ, ನೀವು ಬೇಲ್ಔಟ್ ಮಾಡಬೇಕು ಅಂತ ಹೇಳುತ್ತೆ ಇದೇ CAG ಅವರು. ಆ ಪ್ಲ್ಯಾಂಟ್ನ GSPC ಪ್ಲ್ಯಾಂಟ್ನ ಏನು ನಾವು ಸ್ವಾವಲಂಬನೆ ಆಗಬೇಕು, ನಾವು ದೇಶದಲ್ಲೇ ನಾವು ಗ್ಯಾಸು ಪೆಟ್ರೋಲು ಡೀಸೆಲ್ನ ಇದನ್ನು ಉತ್ಪತ್ತಿ ಮಾಡಬೇಕು ಅಂತ ನರೇಂದ್ರ ಮೋದಿಯವ್ರ ದೂರದೃಷ್ಟಿ ಇತ್ತಲ್ಲ. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಆ ಕಂಪನಿಯನ್ನು ONGCಗೆ 11,000ಕ್ಕೆ ಬೇಲ್ಔಟ್ ಮಾಡ್ತಾರೆ. ಇವರ ವೈಫಲ್ಯ ಎತ್ತಿಡುತ್ತೆ. ಒನ್ ಆಫ್ ದಿ ಇದು. ಸೆಕೆಂಡ್, ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತಾರಲ್ಲ ಇವತ್ತು. ಆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಯಾವ ಮಟ್ಟದ ಹೊಡೆತ ಬೀಳುತ್ತೆ ಒಂದು ಇಂಡೈರೆಕ್ಟ್ ಜಾಬ್ಸ್ಗೆ ಅಂತ ಒಂದು 2-3 ಉದಾಹರಣೆ ಕೊಟ್ಬಿಡ್ತೀನಿ ಶ್ರೀಪಾದ್ ಅವರೇ. ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಕಂಪ್ನಿ ಒಂದು ಲೀಸಿಗೆ ತೊಗೊಂಡಿರುತ್ತೆ. ಆ ಕಂಪ್ನಿ ಲೀಸು